ಯಾರು ಇಷ್ಟಪಡ್ತಾರೋ ಅವ್ರಿಗಂತೂ ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು. ಯಾರು ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಫಸ್ಟ್ ಗಾಡಿ ನಿಲ್ಸಿ ಯಾರು ಎತ್ತ ಅಂತ ನೋಡ್ಬೇಕು ಅನ್ನೋದು, ಯಾರೇ ಆಗಿರ್ಬೋದು ಗಾಡಿ ನಿಲ್ಸಿ ಫಸ್ಟ್ ನೋಡ್ಬೇಕು ಅನ್ನೋದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಸಸ್ಪೆನ್ಸ್ ಸಕ್ಕತ್ತಾಗಿದೆ ಮೂವಿ. ಸಸ್ಪೆನ್ಸ್ ಮೂವಿ ಯಾರು ಇಷ್ಟಪಡ್ತಾರೋ ಅವ್ರಿಗಂತೂ ಮೂವಿ ಸಕ್ಕತ್ ಇಷ್ಟ ಆಗುತ್ತೆ ಅನ್ನೋದು ಈ ಮೂವಿ ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಮೂವಿ, ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಬೋದು ಅಂತ ಅನಿಸ್ತು. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಫೋಟೋಗ್ರಫಿ, ವಿಡಿಯೋ ವರ್ಕ್, ಎಡಿಟಿಂಗ್ ವರ್ಕ್, ಅವ್ರು ಮಾಡಿರೋ ಕ್ಯಾಮ್ರಾ ಸ್ಟೈಲು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದು ಇಡೀ ಫಿಲ್ಮ್ ಅಲ್ಲಿ ಒಂದೇ ಸಾಂಗ್. ಅದನ್ನು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ತುಂಬಾ ಸಿಂಪಲ್ ಸ್ಟೋರಿನ ಲಾಸ್ಟ್ ವರ್ಗೂ ಸಸ್ಪೆನ್ಸ್ ಇಟ್ಬಿಟ್ಟು ಲಾಸ್ಟ್ ಒಂದು ಎಮೋಷನಲ್ ಟಚ್ ಕೊಡಿಸ್ಬಿಡ್ತಾರೆ. ಆ ಒಂದು ಕಣ್ಣೀರ್ ಇಲ್ದಾಗ ಆಚೆ ಬರಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಎಕ್ಸಲೆಂಟ್ ಮೂವಿ. ಎಲ್ಲ ಹೊಸಬ್ರು ಅಂತ ಕಾಣುತ್ತೆ ನಾನು ನೋಡಿರೋದ್ ಪ್ರಕಾರ. ವೆರಿ ಗುಡ್ ಮೂವಿ. ಎಲ್ಲ ಮಾಸ್ ಮೂವಿ, ಲವ್ ಸ್ಟೋರಿ ಎಲ್ಲ ಬರ್ತಾ ಇದೆ ತುಂಬಾ. ಐ ಥಿಂಕ್ ಫಾರ್ ದ ಎಷ್ಟೋ ವರ್ಷ ಆದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿ ಬಂದಿರೋ ಸ್ಟೋರೀಸ್ ಅಂದ್ರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಇಟ್. ಒಂಥರ ಏನೋ ಡಿಫ್ರೆಂಟ್ ನೋಡ್ಬೇಕು ಅಂತ ಅನ್ಸೋದು ಅಂದ್ರೆ ಪ್ಲೀಸ್ ಡೆಫಿನೆಟ್ಲಿ ವಾಚ್ ಇಟ್. ಇಟ್ಸ್ ಅ ವೆರಿ ಗುಡ್ ಮೂವಿ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ವರ್ಗು ನೋಡಿದ್ರೆ ಅರ್ಥ ಆಗುತ್ತೆ. ಮದರ್ ಸೆಂಟಿಮೆಂಟ್, ದುಡ್ಡೇ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ಏನು ಇಲ್ಲ. ಮದರ್ ಏನು ಹೇಳ್ಕೊಡ್ತಾರೆ ಎಲ್ಲ ನೋಡ್ಕೊಂಡು ಅಷ್ಟೇ. ಸರ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಸಿನಿಮಾ ಅಲ್ಲ, ಇದು ಎಕ್ಸ್ಪೀರಿಯನ್ಸ್. ಲಾಸ್ಟ್ ವರ್ಗು ನೋಡ್ಲೇಬೇಕು. ಒಂದು ಸೀನ್ ಮಿಸ್ ಆದ್ರೂ ನಮ್ಗೆ ಸ್ಟೋರಿ ಮಿಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ತಪ್ಪಿಂದ ಎಷ್ಟು ಏನೇನ್ ಆಗಿದೆ ಮತ್ತೆ ಎಷ್ಟು ಚೆನ್ನಾಗಿ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಡೈರೆಕ್ಟರ್ಸ್ ಸಹ ಅವ್ರ ಥಾಟ್ ಪ್ರೊಸೆಸ್ ಆಗ್ಲಿ, ಈ ತರ ಬಂದಿರೋದಾಗ್ಲಿ, ಆಕ್ಟಿಂಗ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತೆ ಹಂಗ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್, ನೋಡ್ಲೇಬೇಕು. ಕಾನ್ಸೆಪ್ಟ್ ಹೌದು ಸರ್, ಇದೆಲ್ಲರೂ ಕನೆಕ್ಟ್ ಆಗೇ ಆಗ್ತಾರೆ ಒಂದಲ್ಲ ಒಂದ್ ಇದ್ರಲ್ಲಿ. ನೋಡ್ಬೇಕಾಗಿರೋ ಮೂವಿನೇ. ಸಸ್ಪೆನ್ಸ್ ಇದ್ದೇ ಇರುತ್ತೆ. ಮತ್ತೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸ್ಪೆಷಲಿ ಡೈರೆಕ್ಟರ್ ಒಂದೊಂದು ಸೀನರೀಸ್ ಸಹ ನಮ್ಗೆ ಅದೊಳ್ಳೆ ಎಕ್ಸ್ಪೀರಿಯನ್ಸ್ ತರ ಇದೆ. ಆ ಆಲ್ಮೋಸ್ಟ್ ನೈಟಲ್ಲೇ ರಿವಾಲ್ವ್ ಆಗುತ್ತೆ ಮೂವಿ. ಸೊ ನಮ್ಗೆ ಎಲ್ಲೂ ಬೋರ್ ಆಗೋದು ಅಂತದ್ ಏನೂ ಇಲ್ಲ. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ಸ್ ಮತ್ತೆ ಎಡಿಟಿಂಗ್, ಆಕ್ಟಿಂಗ್, ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಲಾಸ್ಟ್ 10 minutes ವರೆಗೂ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ದೇರ್ ಇಸ್ ನೋ ಮಚ್ ಟು ಸೇ ಅಬೌಟ್ ಇಟ್. ಎಕ್ಸಲೆಂಟ್ ಸಿನಿಮಾ ಸರ್. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಎಲ್ಲ ಸೀನರಿಗಳು ಎಲ್ಲ ಚೆನ್ನಾಗಿದೆ. ಮತ್ತೆ ಒಂದು ಡಿಫ್ರೆಂಟ್ ಸ್ಟೋರಿ, ಒಂದು ಹೊಸ ಸ್ಟೋರಿ, ಡಿಫ್ರೆಂಟ್ ಆಗಿದೆ ಸ್ಟೋರಿ. ಎಲ್ಲ ಮೂವಿಗಳ ತರ ಎಲ್ಲ ಡಿಫ್ರೆಂಟ್ ಇದೆ. ಮತ್ತೆ ಯೂತ್ಸ್, ಈ ಹುಡುಗರು ಏನಾದ್ರು ಮಾತಾಡ್ಬೇಕಾದ್ರೆ ಹೆಂಗಂದ್ರೆ ಓಡ್ತಾ ಇರ್ತಾರಲ್ಲ, ಆ ಮಕ್ಳೊಂದು ಯೂತ್ಸ್ ನೋಡ್ಲೇಬೇಕು. ಅವ್ರ ತಾಯಿ ಹೇಳಿದ ಮಾತು ಒಂದೇ ಒಂದು ಕೇಳಿಸ್ಕೊಂಡ್ರೆ, ನಂಬರ್ ಇಟ್ಕೊಂಡಿದ್ರೆ ಇಷ್ಟೆಲ್ಲ ಇತ್ತಲ್ಲ, ಅದು ಮಕ್ಳಿಗೆ ಒಂದು ಮೆಸೇಜ್ ತರ ಇದೆ. ಬೇಜಾರಾಯ್ತು ಸರ್. ಅವನು ಅದೊಂದು ನಂಬರ್ ಸೇವ್ ಮಾಡ್ಕೊಂಡಿದ್ರೆ ತಾಯಿ ನುಡ್ಸ್ಕೊಬೋದಾಯ್ತು ಅನಿಸ್ತು ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.